ನಮಸ್ಕಾರ ಎಲ್ಲರಿಗೂ, ಹಿಂಗಿದ್ದೀರಾ? ಮತ್ತು ನಾಳೆ ಹೊಸ ವರ್ಷ, ಫುಲ್ ಜೋರು ಅನಿಸುತ್ತೆ. ಏನೇನು ಮಾಡ್ತಿದ್ದೀರಾ? ಏನೇನು ಪ್ಲ್ಯಾನ್ಸ್ ಇದೆ? ನಮ್ಮದೇನು ಅಂತ ಕೇಳಿದ್ರಾ? ನಮ್ಮದು ಏನೂ ಇಲ್ಲ. ಎದ್ದೇಳೋದು, ಏನಾರ ಒಳ್ಳೆ ಒಂದು ಸಿಹಿ ಪಾಯಿ ಏನಾರ ತಿನ್ನೋದು, ದೇವ್ರಿಗೆ ಕೈ ಮುಗಿಯೋದು, ನಡಿ ಅನ್ನೋದು ಅಷ್ಟೇ. ಇವತ್ತು ನಾನು ನಿಮಗೆ ಟೊಮೆಟೊ ಕಾಯಿ ಮತ್ತು ಮುಳುಗಾಯಿ ಹಾಕಿ ಒಂದು ಪಲ್ಯನ ತೋರಿಸ್ತಾ ಇದ್ದೀನಿ. ಹುಳಿಯನ್ನು ಯಾರೆಲ್ಲ ಇಷ್ಟಪಡ್ತಾರೆ ಅವ್ರಿಗಿದು ಭಾಳ ಇಷ್ಟ ಆಗುತ್ತೆ. ಹುಳಿಯನ್ನು ಅಷ್ಟು ಇಷ್ಟಪಡದೇ ಇರೋರು ಏನು ಅಷ್ಟು ಇಷ್ಟ ಆಗಲ್ಲ ಅಂತ ಅನಿಸುತ್ತೆ. ಆದರೆ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಬಿಸಿ ಅನ್ನ ಜೊತೆಗಂತೂ ಭಾಳ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮಾಡಿ ನೋಡಿರಿ. ತೀರಾ ಹುಳಿ ಕಡಿಮೆ ತಿಂತೀವಿ ಅಂದ್ರೆ ಬೇಕಾದ್ರೆ 4 ಟೊಮೆಟೊ ಕಾಯಿ ತಗೊಳ್ಳೋ ಹತ್ರ ಒಂದು 3 ತಗೋಬೋದು, ಇಲ್ಲ ಒಂದು 2 ತಗೋಬೋದು. ಆವಾಗ ಒಂದು ಅವಣಿಗೆ ಆಗುತ್ತೆ, ಚೆನ್ನಾಗಿರುತ್ತೆ. ಇದು ಮಾಡೋದಂತೂ ಭಾಳ ಅಂತಂದರೆ ಭಾಳ ಸರಳವಾಗಿದೆ. ನೀವೇ ಬೇಕಾದ್ರೆ ಇದು ಬ್ಯಾಚುಲರ್ಸ್ ಇದ್ರೂ ಮಾಡ್ಕೋಬೋದು, ಇಲ್ಲ ಯಾರು ಬೇಕಾದರೂ ಕೂಡ ಮಾಡ್ಕೊಂಡು ತಿನ್ನಬಹುದು. ಇದನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಬನ್ನಿ ನಮ್ಮ ಅಡುಗೆ ಮನೆಗೆ ಹೋಗೋಣಂತೆ. ನಾನು ಈ ಪಲ್ಯ ಮಾಡೋದಕ್ಕೆ ಒಂದು 8 ಮುಳುಗಾಯಿ ತಗೊಂಡಿದ್ದೀನಿ ನೋಡಿರಿ. ಒಂದು ಸಣ್ಣವು ದೊಡ್ಡವು ಇದ್ದಾವೆ. ಒಂದು ಹತ್ತತ್ರ ಒಂದು 350 ಗ್ರಾಮ್ ಬರ್ಬೋದು. ತೂಕದ ಲೆಕ್ಕದಲ್ಲಿ ಹೇಳಬೇಕು ಅಂತಂದರೆ ಒಂದು 350 ಗ್ರಾಮ್ ಇದ್ದಾವೆ. ಇಷ್ಟು ಮುಳುಗಾಯಿ ತಗೊಂಡಿದ್ದೀನಿ. ಇದು ಟೊಮೆಟೊ ಕಾಯಿ. ಇವು ಒಂದು 5 ಟೊಮೆಟೊ ಕಾಯಿ ತಗೊಂಡಿದ್ದೀನಿ. ಇವು ಎಂಥ ಟೊಮೆಟೊ ಕಾಯಿ ಅಂತಂದರೆ ನಾಟಿ ಅಲ್ಲ, ಬಾದಾಮ್ ಕಾಯಿ ಅಥವಾ ಆ್ಯಪಲ್ ಟೊಮೆಟೊ ಅಂತ ಬರುತ್ತಲ್ಲ ಅಂಥವು. ಇದರಲ್ಲಿ ಹುಳಿ ಅಂಶ ಅಷ್ಟೊಂದು ಇರಲ್ಲ, ಗೊತ್ತಿತ್ತು. ಹಂಗಾಗಿ ನಾನು ಜಾಸ್ತಿ ತಗೊಂಡಿದ್ದೀನಿ. ನಿಮಗೆ ಏನಾರ ನಾಟಿ ಟೊಮೆಟೊ ಕಾಯಿ ಸಿಕ್ಕಿದ್ವು ಅಂತಂದರೆ ಒಂದು ಕಡಿಮೆ ತಗೊಳ್ರಿ. ನೋಡಿರಿ, ಒಂದೊಂದರಲ್ಲಿ ವಿಪರೀತ ಹುಳಿ ಇರುತ್ತೆ. ಹಂಗೆ ಯಾರಿದ್ವು ಅಂತಂದರೆ 2 ಕಡಿಮೆ ಮಾಡಿರಿ. ಇಲ್ಲ ಹಂಗಿದಾವತ್ತ ಅನ್ನೋದಾದರೆ, ಇತ್ತ ಹುಳಿ ಏನು ಜಾಸ್ತಿ ಇಲ್ಲ ಅನ್ನೋದಾದರೆ ನೀವು ಒಂದು 4 ತಗೋಬೋದು, ಏನೂ ತೊಂದರೆ ಇಲ್ಲ. ಹುಳಿ ಜಾಸ್ತಿ ಇತ್ತು ಅಂತಂದರೆ ಹುಣಸೆ ಹುಳಿ ಮತ್ತು ಟೊಮೆಟೊ ಹಣ್ಣನ್ನು ಹಾಕಬೇಡ್ರಿ. ಹುಳಿ ಏನಾರ ಕಡಿಮೆ ಇತ್ತು ಅಂತಂದರೆ ಬೇಕಾದ್ರೆ ಒಂಚೂರು ಹುಣಸೆ ಹುಳಿನ ಇಂಟ್ಕೋಬೋದು, ಆಯಿತಾ? ಇವೆರಡನ್ನೂ ನಾನಿವತ್ತು ಇವೆರಡರಿಂದ ಹೇಗೆ ಪಲ್ಯ ಮಾಡೋದು ಅಂತೇಳಿ ನಾನು ನಿಮಗಿವತ್ತು ತೋರಿಸ್ತೀನಿ. ನೋಡಿರಿ, ಇವಾಗ ಒಗ್ಗರಣೆಗೆ ಒಂದು 3 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇಂಥವು. ಹಾಗೆ ಒಂದೆರಡು ಸಣ್ಣವೆರಡು ನೀರುಳ್ಳಿ ತಗೊಂಡಿದ್ದೀನಿ. ನೋಡಿರಿ, ಎಣ್ಣೆ ಕಾಯ್ತಿದ್ದಂಕಲೇ ಒಂದು 4 ಕಾಳು ಸಾಸಿವೆ ಕಾಳು ಹಾಕ್ರಿ. ಹಾಗೆ ಒಂದು 4 ಕಾಳು ಜೀರಿಗೆ ಹಾಕ್ರಿ. ಹಾಗೆ ಒಂದು 4 ಕಾಳು ಮೆಂತ್ಯ ಕಾಳು. ಇವಾಗ ಅಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿತ್ತಲ್ಲ, ಇದನ್ನೇ ಇದಕ್ಕೆ ಹಾಕ್ಕೊಡ್ತೀನಿ. ಹೀಗೆ ಮೆಂತ್ಯಕಾಳು ಬೇಡ ಅಂತಂದರೆ ಬಿಡ್ಬೋದು. ಮೆಂತ್ಯಕಾಳು ಅನ್ನೋದು ಪಲ್ಯ ಜೊತೆ ತಿನ್ಬೇಕಾದ್ರೆ ಸಿಕ್ಕರೆ ಚೆನ್ನಾಗಿರ್ತದೆ ಒಂಥರ. ಅವೇನು ಕಹಿ ಇರಲ್ಲ, ಒಂಥರ ಒಗ್ಗರಣೆ ಜೊತೆಗೆ ಪಲ್ಯ ಜೊತೆಗೆ ಬೆಂದು ಒಂಥರ ಚೆನ್ನಾಗಿರ್ತದೆ. ಹಾಗೆ ಇಲ್ಲಿ ನೋಡಿರಿ, ಒಂದು 10-12 ಬೆಳ್ಳುಳ್ಳಿ ಹೆಸಳನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನೊಂಚೂರು ಜಜ್ಜಿ ಇದಕ್ಕೆ ಹಾಕ್ಬೇಕು ಇವಾಗ. ಹಾಗೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ, ಆಮೇಲೆ ಹಾಕ್ತೀನಿ ನಾನು, ಈಗ ಹಾಕಲ್ಲ ಇದನ್ನ. ನೋಡಿರಿ, ಇವಾಗ ಒಂಚೂರು ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪತ್ಬೇಕು ಒಂಚೂರು. ಆಮೇಲಿಂದ ನಾನು ಒಂದಿಷ್ಟು ಹಸಿ ಶುಂಠಿನ ಈ ಥರ ತುರಿಯೋದ್ರಲ್ಲೇ ತುರಿದಿಟ್ಕೊಂಡಿದ್ದೀನಿ. ಇದನ್ನ ಇದಕ್ಕೆ ಹಾಕ್ತೀನಿ. ನೋಡಿರಿ, ಶುಂಠಿನ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಹೌದು ಅಲ್ಲ ನಂಗೆ ಹಾಕಿರಬೇಕು. ಜಾಸ್ತಿ ಹಾಕ್ಬಿಟ್ರೆ ಶುಂಠಿದ ಗತ್ತಾಗಿಬಿಡುತ್ತಾ, ಪಲ್ಯ ಚೆನ್ನಾಗಿರಲ್ಲ. ಹಂಗಾಗಿ ಒಂಚೂರು ಹಸಿ ಶುಂಠಿನ ತುರಿದ್ಬಿಟ್ಟು ಹಾಕ್ರಿ. ಇವಾಗ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಕೊಂಡು ಹಾಕ್ಕೊಳ್ರಿ. ನೋಡಿರಿ, ಬೆಳ್ಳುಳ್ಳಿ ಹಾಕಿ ಒಂದು 30 ಸೆಕೆಂಡ್ ಆದಮೇಲೆ ನಾನಿಲ್ಲಿ ಮುಳುಗಾಯಿನ ಚೆನ್ನಾಗಿ ಒಂದು ಚೂರು ರಾಗಿ ಹಿಟ್ಟು ಮತ್ತು ಉಪ್ಪು ಹಾಕಿ ಹೆಚ್ಚಿಟ್ಟಿದ್ದೆ, ಅದನ್ನು ಇದಕ್ಕೆ ಹಾಕ್ತೀನಿ. ಹಿಂಗೆ ಒಂದು ಮುಳುಗಾಯಿನ 4 ಹೋಳಿಗೆ ಹೆಚ್ಚಿದ್ದೀನಿ. ಹಾಕ್ತಿದ್ದೀರಿ. ಹೀಗೆ ಮುಳುಗಾಯಿ ಹಾಕ್ತಿದ್ದಂಕಲೇ ಟೊಮೆಟೊ ಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ ಅವನ್ನು ಇದಕ್ಕೆ ಹಾಕ್ರಿ. ನೋಡಿರಿ, ಇದರಲ್ಲಿ ಏನಂತ ಹುಳಿ ಇರಲ್ಲ. ಇದು ಒಂಥರ ಸೇಬೆಹಣ್ಣು ಎಷ್ಟಂಗೆ ಆಗೈತಿ, ಹುಳಿನೇ ಇಲ್ಲ. ಮುಳುಗಾಯಿ ಮತ್ತು ಟೊಮೆಟೊ ಕಾಯಿ ಜೊತೆಗೆ ಹಾಕ್ಬಿಟ್ಟು ಈ ಒಗ್ಗರಣೆಲ್ಲೇ ಚೆನ್ನಾಗಿ ಮಾಗಿಸ್ಬೇಕು ಹೊರಟು. ಇವಾಗ ನಾನು ಒಂದು ಕಡ್ಡಿ ಕರಿಬೇವನ್ನ ಹಂಗೆ ಥರದ ಇದಕ್ಕೆ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಹಸಿ ವಾಸನೆ ಚೆನ್ನಾಗಿರುತ್ತೆ ಅಂತ ಕೊನೆಗೆ ಹಾಕಿದೆ, ಒಗ್ಗರಣೆ ಜೊತೆಗೆ ಹಾಕಿದೆ ನಾನು. ನೀರು ಏನು ಹಾಕ್ಬಿಡ್ರಿ. ಇವಾಗ ಒಂದು ಮುಚ್ಚಳ ಮುಚ್ಚಿ ಬೇಯಿಸಿರಿ ಒಂಚೂರು ಮೆತ್ತಗಾಗೋವರೆಗೂ.
ಮಧ್ಯೆ ಒಂದು ಸತಿ ಹಿಂಗೆ ತೆಗೆದು ಗುರಾಡಬೇಕು. ಆಮೇಲೆ ಇವಾಗ ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿರಿ, ಕೊನೆಗೆ ಬೇಕಾದರೆ ಇನ್ನೊಂಚೂರು ಹಾಕ್ಕೊಂತೀರಿ. ಉಪ್ಪು ಹಾಕೋದ್ರಿಂದ ಒಂಚೂರು ಗಾಢ ಮೆತ್ತಗೆ ಆಗ್ತವೆ ಅಂತ ಆಯಿತಾ. ಉಪ್ಪು ಹಾಕಿದ್ಮೇಲೆ ಒಂದು 2 ನಿಮಿಷ ಹಿಂಗೆ ಬೇಯಿಸ್ರಿ. ಆಮೇಲಿಂದ ಸ್ವಲ್ಪ ಅರಶಿನ ಪುಡಿ ಹಾಕ್ರಿ, ಸ್ವಲ್ಪ. ಆಮೇಲೆ ಖಾರದ ಪುಡಿ ನೋಡಿ ಹಾಕ್ರಿ. 1-2 ಹಸಿಮೆಣ್ಸಿಕಾಯಿ ಹಾಕಿದ್ದೀವಿ, 1-2-3. ಇವಾಗ ಖಾರ ಸರಿ ಆಗಂಗೆ ಸ್ವಲ್ಪ ಖಾರದ ಪುಡಿ ಹಾಕ್ರಿ. ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಅಂದರೆ ಕೊತ್ತಂಬರಿ ಕಾಳು ಪುಡಿ ನೋಡಿರಿ. ಇದು ಸಣ್ಣ ಚಮಚ, ಇಂಥ ಚಮಚದಲ್ಲಿ 1-2 ಚಮಚ ಹಾಕ್ತೀನಿ. ಬರ್ತಿ ನೋಡಿರಿ, ಇದರ ಬರ್ತಿ 1-2 ಚಮಚ ಹಾಕಿದ್ದೀನಿ. ಇವಾಗ ಇದನ್ನು ಮತ್ತೊಂದು ಸಲ ಚೆನ್ನಾಗಿ ಗೋರಾಡ್ರಿ. ಹಿಂಗೆ ಈ ಖಾರದ ಪುಡಿ, ಅರಶಿನ ಪುಡಿ ಮತ್ತು ಧನಿಯಾ ಪುಡಿ ಈ 3 ಒಗ್ಗರಣೆ ಜೊತೆಗೆ ಒಂಚೂರು ಚೆನ್ನಾಗಿ ಅವು ಹಿಡಿಬೇಕು. ಟೊಮೆಟೊಕಾಯಿ ಮತ್ತು ಮುಳುಗಾಯಿಗೆ ಚೆನ್ನಾಗಿ ಹಿಡಿಯೋ ಥರ. ಆಮೇಲೆ ಕೊನೆ ನೀರು ಹಾಕಿ ಕುದಿಸೋಣ. ಅದು ನೀರು ಹಾಕಿದ ಮೇಲೆ ಇವನ್ನ ಹಾಕಿದರೆ ಒಂಥರ ಹಸಿ ವಾಸನೆ ಹಂಗೆ ಇರುತ್ತೆ ಪಲ್ಯದ ಜೊತೆಗೆ, ಅದಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಮುಚ್ಚಳ ಮುಚ್ಚಿ ಬೇಯಿಸಿ ನೋಡಿರಿ. ಪುಡಿಗಳೆಲ್ಲ ಹಾಕಿದ ಮೇಲೆ ಒಂದು 3 ನಿಮಿಷ ಮುಚ್ಚಳ ಮುಚ್ಚಿದ್ದೆ. ಇವಾಗ ಮುಚ್ಚಳ ತೆಗೆದು ಇನ್ನೊಂದ್ಸತಿ ಚೆನ್ನಾಗಿ ಹಿಂಗೆ ಗೋರಾಡ್ತೀನಿ ಆಯಿತಾ. ಇವಾಗ ಇವು ಮೆತ್ತಗಾಗಿದ್ದಾವೆ ಮುಳುಗಾಯಿ. ಇವಾಗ ಏನು ಮಾಡ್ತೀನಪ್ಪ ಅಂತಂದರೆ, ಇವು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸ್ವಲ್ಪ ಹಾಕ್ತಾಯಿದ್ದೀನಿ ಆಯಿತಾ. ನೀರು ನೋಡಿ ಹಾಕ್ಯಾಳ್ರಿ. ನಿಮಗೆ ಪಲ್ಯ ಗಟ್ಟಿಗೆ ಬೇಕು ಅನ್ನೋದಾದರೆ ನೀರು ಕಡಿಮೆ ಹಾಕ್ಯಾಳ್ರಿ. ಒಂಚೂರು ತೆಳ್ಳಗಿರಬೇಕು ಅನ್ನೋದಾದರೆ ಜಾಸ್ತಿ ಹಾಕ್ಯಾಳ್ರಿ, ಅಷ್ಟೇ ಆಯಿತಾ. ಯಾಕಂದರೆ ಇನ್ನೂ ಮೆತ್ತಗಾಗಬೇಕಲ್ಲ, ಸ್ವಲ್ಪ ನೀರು ಬೇಕಾಗುತ್ತೆ, ಅದಕ್ಕೆ ಹಾಕ್ತಾಯಿದ್ದೀನಿ. ಮತ್ತೆ ಜಾಸ್ತಿ ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿಸ್ರಿ. ಉರಿನ ಮೀಡಿಯಮ್ ಇಡ್ರಿ. ಅವಾಗ ಒಂದು ಸತಿ ಮುಚ್ಚಳ ತೆಗೆದು ಗುರಾಡ್ತಿರ್ಬೇಕು. ಇಲ್ಲಾಂದರೆ ಕೆಳಗಿಂದ ಅಷ್ಟೇ ಬೆಂದಿರುತ್ತೆ, ಮೇಲ್ಗಡೆ ಮತ್ತೆ ಇದಾಗಿರುತ್ತೆ. ಹಂಗಾಗಿ ಆಯಿತಾ. ಚೆನ್ನಾಗಿ ಹಣ್ಣತ್ತಂಗೆ ಬೇಯಿಸ್ಬೇಕು ಇವನ್ನ, ಮುಳುಗಾಯಿ ಮತ್ತು ಟೊಮೆಟೊ ಕಾಯಿ. ನೋಡಿರಿ, ಹುಳಿ ಮತ್ತೆ ತುಂಬ ಕಡಿಮೆ ಐತೆ ಅಂದರೆ ಇನ್ನೊಂಚೂರು ಹುಣಸೆ ಹುಳಿ ಹಾಕ್ಯಾಳ್ರಿ. ಇಲ್ಲ ನಮಗೆ ಹುಳಿ ಒಣಗೈತೆ ಅನ್ನೋದಾದರೆ ಹುಳಿ ಬೇಡ, ಸಾಕಿಷ್ಟೇ. ಮತ್ತು ತೀರಾ ಹುಳಿ ರೊಡ್ಡಾದರೆ ತಿನ್ನೋಕ್ಕಾಗಲ್ಲ, ಅಲ್ಲೆಲ್ಲ ಸುಳ್ಳು ಅಂದ್ಬಿಡ್ತಾವೆ ಅಷ್ಟೇ. ಇಲ್ಲಿ ನೋಡ್ರಿ, ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಮತ್ತು ಒಂದು ಚಮಚದಷ್ಟು ಹುರ್ಗಡ್ಲೆ ತಗೊಂಡಿದ್ದೀನಿ. ಇವೆರಡನ್ನು ಕೂಡ ಮಿಕ್ಸಿ ಜಾರ್ನ ರುಬ್ಬಿ ಹಾಕಬೇಕು. ನಾನಿಲ್ಲಿ ಕಾಯಿ ಮತ್ತು ಕಡಲೆ ರುಬ್ಬಿದ್ದೀನಿ, ಅದನ್ನು ಇದಕ್ಕೆ ಹಾಕ್ತೀನಿ. ಇದು ಹುರ್ಗಡ್ಲೆ ಹಾಕೋದು ಬರೀ ಪಲ್ಯ ಅಥವಾ ಸಾರುಗಳು ಮಂದಾಗಲಿ ಅಂತಲ್ಲ, ರುಚಿನೂ ಚೆನ್ನಾಗಿ ಬರುತ್ತೆ ಹುರ್ಗಡ್ಲೆ ಹಾಕೋದ್ರಿಂದ ಆಯಿತಾ. ಇವಾಗ ಇದನ್ನು ತೊಳೆದು ಹಾಕೋಣ ಜಾರು. ಅದಕ್ಕೆ ಹುರ್ಗಡ್ಲೆ ಹಾಕ್ತೀವಿ. ನಿಮಗೆ ಬೇಡ ಅಂತಂದರೆ ಬೇಕಾದ್ರೆ ಬಿಡ್ಬೋದು, ಆದರೆ ಹುರ್ಗಡ್ಲೆ ಹಾಕೋದ್ರಿಂದ ಪಲ್ಯ ಒಂಚೂರು ಮಂದಗೂ ಆಗುತ್ತೆ, ಆಮೇಲೆ ಚೆನ್ನಾಗಿ ರುಚಿ ಕೊಡುತ್ತೆ ಪಲ್ಯಕ್ಕೆ ಅಂತ. ಉಪ್ಪು ನೋಡಿ ಹಾಕ್ಯಾಡ್ರಿ. ನಾನು ಒಂಚೂರು ಉಪ್ಪು ಹಾಕಿದ್ದೀವಾಗ ಆವಾಗಲೇ ಕಡಿಮೆ ಹಾಕಿತ್ತು. ಈಗ ಒಂಚೂರು ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಅದು ಚೆನ್ನಾಗಿ ಕಾಯ್ದೆಲ್ಲ ಹಸಿ ವಾಸನೆ ಹೋದ್ರು ಚೆನ್ನಾಗಿ ಮತ್ತೆ ಕುದಿಸ್ಬೇಕು. ಇವಾಗಿಂದ ಸಣ್ಣ ಊರಿನಲ್ಲೇ ಕುದಿಸ್ತೀನಿ, ಯಾಕಂದರೆ ಇದರಲ್ಲಿ ನೀರಿನಂಶನೇ ಕಡಿಮೆ ಆಗಿರುತ್ತಲ್ಲ. ಇದರಲ್ಲಿ ಕಾಯಿ ಜೊತೆಗೆ ಇದನ್ನು ಮುಳುಗಾಯಿ ಅವೆಲ್ಲ ಇನ್ನೂ ಚೆನ್ನಾಗಿ ಮಾಗ್ತವೆ. ಅದು ಧನಿಯಾ ಪುಡಿ ಇಲ್ಲ ಅಂತಂದರೆ ನಿಮ್ಮ ಮನೇಲಿ ಯಾವ ಸಾಂಬಾರು ಪುಡಿ ಇರುತ್ತೋ ಅದನ್ನು ಕೂಡ ಹಾಕೋಬೋದು. ಇಲ್ಲ ಸಾಂಬಾರು ಪುಡಿ ಇಲ್ಲ ಅಂದರೂ ಬರೀ ಧನಿಯಾ ಪುಡಿ ಕೂಡ ಹಾಕೋಬೋದು. ಆಮೇಲೆ ಒಂಚೂರು ಬೆಲ್ಲ ಹಾಕ್ತಾಯಿದ್ದೀನಿ, ಒಂದಿಷ್ಟು. ಬೆಲ್ಲ ಯಾಕೆ ಹಾಕಬೇಕು ಅಂತಂದರೆ, ಬರೀ ರುಚಿಗೆ ಅಂತಲ್ಲ, ಕೆಲವೊಂದು ತರಕಾರಿಗಳಲ್ಲಿ ಕೆಲವೊಂದು ಅಲರ್ಜಿ ಅಂಶಗಳು ಇರ್ತವೆ. ಒಂದೊಂದು ಕೆಲವು ತಿಂದರೆ ಕೆಲವರಿಗೆ ಅಲರ್ಜಿ ಆಗ್ತಿರುತ್ತೆ. ಬೆಲ್ಲ ಹಾಕೋದ್ರಿಂದ ಉಪ್ಪು ಹುಳಿ ಕಾರಣ ಸರಿದೂಗಿಸೋದ್ರ ಜೊತೆಗೆ ಅಂಥ ಅಲರ್ಜಿ ಅಂಶಗಳು ಏನಾರು ಇದ್ದರೆ ಅವನು ಕೂಡ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ಬೆಲ್ಲನ ಒಂಚೂರು ಉದುರಿಸ್ತಾರೆ ಅದನ್ನು ಪಲ್ಯಗಳಿಗೆ, ಕೆಲವೊಂದು ಸಾರುಗಳಿಗೆಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಬೇಕಾದ್ರೆ ಬಿಡ್ಬೋದು. ಒಂಚೂರು ಬೆಲ್ಲ ಹಾಕೋದ್ರಿಂದ
ಆರೋಗ್ಯದ ದೃಷ್ಟಿಯಿಂದಲೂ ಉತ್ತಮ, ರುಚಿನೂ ಚೆನ್ನಾಗಿ ಬರುತ್ತೆ ಅಂತ. ಮುಚ್ಚಳ ಮುಚ್ಚಿ ಬೇಯಿಸ್ರಿ ಸ್ವಲ್ಪ ಹೊತ್ತು. ಹಾಗೆ ಕೊನೆಗೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ರಿ. ಈ ಪಲ್ಯ ಅಕ್ಕಿ ರೊಟ್ಟಿಗೆ, ಆಮೇಲೆ ಜೋಳದ ರೊಟ್ಟಿಗೆ, ಚಪಾತಿ ಜೊತೆಗೆ ಭಾಳ ಚೆನ್ನಾಗಿರುತ್ತೆ. ಅನ್ನದ ಜೊತೆಗೆ ಕೂಡ ಭಾಳ ಚೆನ್ನಾಗಿರುತ್ತೆ. ಬಿಸಿ ಅನ್ನದ ಜೊತೆಗೆ ಹಾಕ್ಕೊಂಡು ತಿನ್ಬೋದು. ನಾನಿಲ್ಲಿ ಹುಳಿನ ಮತ್ತೇನು ಹಿಂಡಿಲ್ಲ, ಹುಣಸೆ ಹುಳಿನೇ ಆಗಲಿ ಮತ್ತು ಟೊಮೆಟೊ ಹಣ್ಣು ಆಗಲಿ ಹಾಕಿಲ್ಲ. ಟೊಮೆಟೊಕಾಯಿ ಏನು ಹಾಕಿದ್ದೆ ಅದರದ್ದೇ ಹುಳಿ ಚೆನ್ನಾಗಿ ಬಿಟ್ಕೊಂಡೈತೆ, ಹಂಗಾಗಿ ಸಾಕು ಅಂತೇಳಿ ನಾನು ಹಾಕಿಲ್ಲ. ನೀವು ನೋಡಿಬಿಟ್ಟು ಹುಳಿ ಒಂದು ಅವಣಿಗೆ ಐತೆ ಅನ್ನೋದಾದರೆ ಮತ್ತೇನು ಹಾಕಕ್ಕೆ ಹೋಗ್ಬೇಡ್ರಿ, ಆಯಿತಾ? ಸಾಕಾಗುತ್ತೆ ಅದೇ. ಇಲ್ಲ ತೀರಾ ಚೂರು ಹುಳಿ ಕಡಿಮೆ ಐತೆ ಅನ್ನೋದಾದರೆ ಮಾತ್ರ ಇನ್ನೊಂಚೂರು ಹುಣಸೆ ಹುಳಿನ ಹಿಂಡ್ರಿ ಅಷ್ಟೇ, ಆಯಿತಾ? ನೋಡಿರಿ, ಇಷ್ಟ ಆಯಿತು ಅಂತಂದರೆ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದು ನಿಮಿಷ ಹಿಂಗೆ ಚೂರು ಕುದಿಸಿ ಇಳಿಸಿದರೆ ಮುಗೀತು, ಪಲ್ಯ ರೆಡಿ ಆಯಿತು ಅಂತಲೇ ಅರ್ಥ. ಚೆನ್ನಾಗಿರುತ್ತೆ. ನಿಮ್ಗೆ ಯಾರು ಇಷ್ಟ ಆಗಿತ್ತು ಅಂತಂದರೆ ಇದನ್ನು ಮಾಡಿಕೊಂಡು ತಿನ್ನಿ, ಹೇಗೆ ಬಂತು ಅಂತ ಹೇಳಿ. ಅದೇ ಯಾವುದೇ ಅಡುಗೆ ಆಗಲಿ ಒಂಚೂರು ಉಪ್ಪು ಹುಳಿ ಖಾರನ ನೋಡಿ ಒಂದು ಅವಣಿಗೆ ಹಾಕ್ರಿ. ಎಲ್ಲ ಅಡುಗೆಗಳು ಕೂಡ ತುಂಬ ರುಚಿಯಾಗಿರ್ತವೆ. ಸರಿ, ಹಾಗಾದರೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.